ಅರ್ಜುನನಲ್ಲಿ ನಮ್ಮ ಬೇರೆ ಕುಮ್ಕಿ ಆನೆಗಳನ್ನ ತಗೊಂಡೋಗಿ ಮಹಾರಾಷ್ಟ್ರ ಭೀಮಾ ಅನ್ನೋದೊಂದು ಕಾರ್ಯಾಚರಣೆ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಅಲ್ಲಿ ನಮ್ಮ ಬಳ್ಳೆ ಕ್ಯಾಂಪಿಂದ ಅರ್ಜುನ, ಮತ್ತು ಕೇಗುಡಿಂದ ಗಜೇಂದ್ರ, ಮತ್ತು ಮತ್ತೇಗೋಡು ಕ್ಯಾಂಪಿಂದ ನಮ್ಮ ಅಭಿಮನ್ಯು, ಆಗ ಇದು ದುಬಾರಿಯಿಂದ ಹರೀಶ 4 ಆನೆ ತೊಗೊಂಡೋಗಿದ್ದೆ ಕ್ಯಾಪ್ಚರ್. ಅಲ್ಲಿ ಹೋಗಿ ಕ್ಯಾಪ್ಚರ್ ಮಾಡೋತ್ತಿಗೆ ನಮ್ಮನ್ನ ಒಂಥರ ಕೀಳಾಗಿ ನೋಡಿದ್ರು. ಇದು ಅಸ್ಸಾಮಿಂದ ಒಂದು ಗಂಡಾನೆ ಬಂದು ಮತ್ತು ಒಂದು ಹೆಣ್ಣಾನೆ ಬಂದಿರ್ತದೆ. ಅಲ್ಲಿ ಅವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಕಾರ್ಯಾಚರಣೆಗೆ ತಂದಿದ್ದ ಕಾರ್ಯಾಚರಣೆಗೆ ಇವು 3 ಆನೆ ಹಿಡಿಯೋಕ್ಕೆ ಮಹಾರಾಷ್ಟ್ರ ಭೀಮನ, ಮತ್ತು ಇನ್ನೊಂದು ದೊಡ್ಡ ಆನೆ ಇತ್ತು, ಅದ್ರ ಹೆಸರು ಗೊತ್ತಿಲ್ಲ, ಇನ್ನೊಂದು ಚಿಕ್ಕ ಆನೆ ಇತ್ತು. ಕೀಳಾಗಿ ಯಾರು ನೋಡಿದ್ದೆ ನಿಮ್ಮನ್ನ? ಅಲ್ಲಿಂದ ಅವರೇ ಮಹಾರಾಷ್ಟ್ರದವರು ಸ್ಟಾಫ್ಗಳು. ಆಗಿಂದೆ ಯಾವಾಗ ನಾವು ಕ್ಯಾಪ್ಚರ್ ಹೋಗಿ ಒಂದು 4:30 ಆಗಿತ್ತು ಹೋದಾಗ ಕ್ಯಾಪ್ಚರ್ ಹೋದೋ 4 ಆನೆ ತೊಗೊಂಡೋದು ಜೊತೆಲೆಲ್ಲ. ಮುಂದೆ ಅಭಿಮನ್ಯ, ಅದರಿಂದ ಗಜೇಂದ್ರ, ಅದರಿಂದ ಹರೀಶ, ಅದರಿಂದ ಆವಾಗ ಮತ್ತೆ ವಸಂತ ಮತ್ತು ಅಕ್ರಮಣ್ ಅಂತ ನಮಗೆ ಆಗ ಉಮಾಶಂಕರ್ ಡಾಕ್ಟ್ರು. ಆವಾಗ ಕ್ಯಾಪ್ಚರ್ಗೆ ಡಾಕ್ಟ್ರಾಗಿ ಬಂದಿದ್ರು ಪಾಪ, ಒಳ್ಳೆ ಜನ. ಆಗ ಮಾಡೋಕ್ಕೆ ನಮಗೆ ಇದು ಮಾಡ್ತಾರೆ, ಟ್ರ್ಯಾಕ್ ಮಾಡೋಕ್ಕೆ ಬಿಡ್ತಾರೆ. ಟ್ರ್ಯಾಕ್ ಮಾಡೋಕ್ಕೆ ಬಂದಾಗ ನಾವು ಅದನ್ನ ಯಾವ ಟೀಮ್ ಒಂದು ಇಳಿತದೆ ಗದ್ದೆಗೆ, ಯಾವ ಜಾಗದಲ್ಲಿ ಬಂದು ನೀರು ಕುಡಿಯೋದು ಮಾಡೋದು, ಆ ಜಾಗಕ್ಕೆ ನಮಗೆ 3 ದಿನ ಟೈಮ್ ತೊಗೋತೀವಿ ನಾವಲ್ಲಿ. ಆ 3 ದಿನ ಬಂದಾಗ ಮೊದಲು ನೀವು ಟ್ರ್ಯಾಕಿಂಗ್ 3 ದಿನ ತೊಗೋತೀವಿ. ನಮಗೆ ಏರಿಯಾ ಗೊತ್ತಿರಲ್ಲ, ಆ ಏರಿಯಾಗೆ ಅದಕ್ಕೆ ಸ್ಟಾಫ್ನ ಕರ್ಕೊಂಡು ನಾವು ಒಂದು ದೊಡ್ಡ ನಂದಿ ಮರಾಗಿ ಮೆಟ್ಟು ಹೊಡೆದು ಅಂದರೆ ಸ್ಟೆಪ್ ಹೊಡ್ಕೋತೀವಿ. ಅದಕ್ಕೆ ಅದು ಆನೆ ಬಂದು ನಾವು ಸೇಫ್ಟಿ ಆಗ್ಬೇಕಲ್ಲ. ಆ ಗದ್ದೆಗೆ ಎಷ್ಟೊತ್ತು ಬರ್ತದೆ, ಎಷ್ಟೊತ್ತು ನೀರು ಕುಡಿ ಕೀಳಿತದೆ, ಬೈನೆ ಮರನ ಎಷ್ಟು ತಿಂತದೆ, ಆ ಬೈನೆ ಮರ ತಿಂದಾಗ ಎಷ್ಟು ಹೊತ್ತು ಆ ಜಾಗದಲ್ಲಿ ನಿಂತ್ಕೊಂಡು ತಿಂದುಕೊಂಡು ಮಲಗೋದು ಮಾಡೋದೆಲ್ಲ ಮೂಮೆಂಟ್ಗಳಿರ್ತವೆ ನಮ್ಮ ಒಂದು ಟ್ರ್ಯಾಕ್ ಹೋದಾಗ. ಆಗ ನೋಡೋತ್ತಿಗೆ ಒಂದು 3 ದಿನ ನಾನು ತೊಗೊಂಡು ಅಲ್ಲಿ ಗದ್ದೆದವ್ರು ಬಂದು ಊರ ಹಳ್ಳಿನವ್ರ ಪಾಪ ಬಂದು ಹೇಳೋದು ಮಾಡೋದು. ನಮ್ಮನ್ನ ಒಂಥರ ಕೇವಲ ನೋಡಿದ್ರು ಒಂದು ಆನೆ ಹಿಡಿಕೆ ಅಂತ ಮುಂಚೆ. ಯಾರು ಅಲ್ಲಿಯವರ? ಮಹಾರಾಷ್ಟ್ರದವರೇ. ಮಹಾರಾಷ್ಟ್ರ ಅರಣ್ಯ ಇಲಾಖೆಯವರ? ಜನಗಳೇ. ಯಾಕಂದರೆ ಅಲ್ಲಿಂದ ಅಸ್ಸಾಮಿಂದ ಒಂದು ಗಂಡಾನೆ ಮತ್ತು ಹೆಣ್ಣಾನೆ ಬಂದಿತ್ತಂತೆ. ನಾವು ಹೋಗೋಕ್ಕಿಂತ ಮುಂಚೆ ನಾವು ಹೋದಾಗ ನಿತ್ತು. ನಾವು ಹೋದಾಗ ಅವರು ಬಂದು 1 ತಿಂಗಳೇನೋ ಆಗಿತ್ತಂತೆ. ಆಗಿಂದ ಇವು 4 ಆನೆ ತೊಗೊಂಡೋರು. ನಮ್ಮನ್ನ ಒಂಥರ ಕೆಲಸ ಮಾಡಲ್ಲ, ಅವ್ರ ಥರ ನೋಡ್ಕೋತಾರೆ. ಆ ರೀತಿ ವೇದ ಭಾವ ನೋಡ್ತೀವಿ ಅವ್ರಿಗೆ. ವೇದ ಭಾವನೆ ಬಂತು ಹಿಂದೆ. ಯಾವಾಗ ಅಂದರೆ ನೈಟ್ ಬೆಳಗಿನ ಜಾವನ ಮಾತ್ರ ನಾವು ಆನೆ ಕ್ಯಾಪ್ಚರ್ ಆಗಿರೋದು. ಸಂಜೆ ಹಿಡ್ಕೋತಿದ್ದೋ, ಬೆಳಗಿನ ಜಾವ ತಂದು ತಲುಪಿಸ್ತಿದ್ದಕ್ಕಾಗಲಿಲ್ಲ. ಫಸ್ಟು ಹಿಡಿದಿದ್ದು ಒಂದು ದೊಡ್ಡ ಆನೆ, ಅದ್ರ ಹೆಸರು ಗೊತ್ತಿಲ್ಲ. ಅದಾದಮೇಲೆ ಮಹಾರಾಷ್ಟ್ರ ಭೀಮ, ಲಾಸ್ಟ್ನೇದು ಒಂದು ಚಿಕ್ಕ ಮರೀತು ಗಂಡ ಆನೆ. ಆಗ ಹಿಡ್ಕೊಂಬಂದ ಆದಮೇಲೆ ಆವಾಗ ಏನು ಸಡ್ಡಂತೆ, ಯಾವ ಊಟಂತೆ, ಏನು ತಿಂತಾರೆ ತಿನ್ನೋಷ್ಟು ಕುಡಿಯೋಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಾಗ ಒಂದು ಟೆಂಟ್ ಹಾಕ್ಬಿಟ್ರಾಗ ನಮಗೆ. ಅಂದರೆ ಹೋಗಿ ಬರೀ ಹೆಂಗಿದ್ದು, ಈಗ ಬರೀ ಹಿಂಗೆ ನೆಲದಲ್ಲಿ ಹೆಂಗಿದ್ದು ಹಾಗೆ ಒಯ್ದುಕೊಂಡಿದ್ದು. ಆವಾಗ ಅಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು ನಮಗೆ, ನಮ್ಮ 4 ಆನೆಯವ್ರಿಗೆ. ಅವ್ರು ದೊಡ್ಡ ಸನ್ಮಾನ ಮಾಡಿದ್ರು. ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅಂತ. ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅಂತ ಆನೆ ಹಿಡ್ದಲ್ಲ. ನೋಡ್ಬಿಟ್ಟು ಅವ್ರು MLA ಬಂದಿದ್ರು ಅಲ್ಲಿಗೆ, ನಮ್ಮನ್ನ ಈ ಕಡೆ ಕಳಿಸೋತಿಗೆ. ಅದು ಸಭೆಲೆ ಉಂಟು. ಆ ಸಭೆಯವರು ಆಗ ನಮ್ಮ ಉಮ್ಮಸಂಘ ಡಾಕ್ಟ್ರಿಗೂ ಸನ್ಮಾನ ಮಾಡಿ, ನಮ್ಮ ಆನೆಯವರು ಸನ್ಮಾನ ಮಾಡಿ, ಅವ್ರು ಚಿಕ್ಕ ಗಣಪತಿಗಳು ಕೊಟ್ಟು ಭಾರಿ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಮಾತ್ರ. ಆವಾಗ ಹೇಳಿದ್ದು ಅವರು ಕರ್ನಾಟಕ ಆತಿವಲ್ಲ ಅಚ್ಚ ಕಾಮ್ ಕರೆಯಾಗ ಅಂತ. ಅವ್ರು MLA ಸಭೆಲೆ ಹೇಳ್ಬಿಟ್ಟಿತ್ತು. ಓಕೆ, ಇದು ಕಾರ್ಯಾಚರಣೆ ಭಯಂಕರ ಫೈಟ್ ನಡೀತಂತೆ ಮಹೇಶ್ವರೇ. ಅಭಿಮನ್ಯು ದಂತನ ಮುರಿಯುತ್ತೆ, ಮಹಾರಾಷ್ಟ್ರ ಭೀಮಂದು ದಂತನ ಮುರಿಯುತ್ತೆ. ಅದು ದಿನ ನಡೆದಂತ ಫೈಟ್ ಅಂತ ಹೇಳ್ತಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಹೋಗಿ 4 ಆಗಿರ್ತದೆ ಟೈಮು ಟ್ರ್ಯಾಕ್ ಮಾಡಕೊಂಡೋಗಿ ಆ 4 ಆನೆ ತೊಗೊಂಡು ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗುತ್ತೆ ಅಂತ ದೊಡ್ಡ ಹುಣಸೆ ಮರ ಇರ್ತದೆ ಒಂದು. ಅದು ಮಹಾರಾಷ್ಟ್ರ ಭೀಮ ಹುಣಸೆ ಹಣ್ಣು ತಿಂತ ಕೆಳಗಡೆ ಮೇಲಿಂದ ಬಿದ್ದಿರ್ತಲ್ಲ, ಅಲ್ಲಿ ತಿನ್ಕೊಂಡು ನಿಂತಿರ್ತದೆ. ಮತ್ತೆ ಸ್ವಲ್ಪ ಮದ ಇರ್ತದೆ ಆಗ ಮಹಾರಾಷ್ಟ್ರ ಭೀಮಗೆ. ನಮ್ಮ ಇವಕ್ಕೂ ಮದ ಇರಲ್ಲ ಆಗ ಟೈಮಲ್ಲಿ. ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರು ಮಸ್ತಿ ಆಗ ನೀರು ಮದ ಅದು ಬಂದ್ಕೊಂಡು ತಿನ್ನೋದಿಗೆ ಅದು ಬಂದು ಅಭಿಮನೆಗೆ ಬೀಳ್ತದೆ ಫೈಟ್ಗೆ. ಅಭಿ ತೆಗೆದು ಬೇಸಾಡ್ಬಿಡ್ತದೆ. ಅಲ್ಲಿಂದ ಓಡಿ ಹೋಗಿ ಒಂದು 3 ದಿನ ತಪ್ಪಿಸ್ಕೋತದೆ. ಎಲ್ಲ ಕಲ್ಲು ಬಂಡೆ ಅಲ್ಲ, ಅಲ್ಲಿ ನುಗ್ಗಕ್ಕಾಯ್ತದೆ. ಎಲ್ಲ ಬಿದಿರು, ಚಿಕ್ಕ ಕಾಡು, ಮುಳ್ಳು ಗುತ್ತಿ, ಏನು ಮಾಡೋಕ್ಕಾಗಲ್ಲ. ಅಸಲು ನಮಗೂ ತಲೆ ಕೆಟ್ಟೋಯ್ತದಾಗ ಏನು ಮಾಡವ, ನಮ್ಮನ್ನ ಚೀತು ಅನ್ಸ್ಕೋತೀವಲ್ಲ ಅಂತ. ಆವಾಗ ಸ್ಟಾರ್ಟಿಂಗ್ ಕ್ಯಾಪ್ಚರ್ ಆಗಿದೆ ಮಹಾರಾಷ್ಟ್ರಕ್ಕೆ.
ಅದು ತಂದು ದೊಡ್ಡಿಗೆ ಒಂದು ಬೆಳಗಿನ ಜಾವ ಒಂದು 5-5 ಹಾಕ್ತೀವಿ. 3 ಆನೆ ಎಲ್ಲ ಬೆಳಗಿನ ಜಾವನೇ ಹಾಕಿರೋದು. ಈಗ ಈ ಫೈಟ್ ಅಲ್ಲಿ ಮಹಾರಾಷ್ಟ್ರ ಭೀಮನ್ ದಂತನ ಮುರಿತ ಅಭಿಮನ್ಯು ದಂತ ಮುರಿತ ಅದು ಹೆಂಗಿತ್ತು ರಣರೋಚಕವಾದ ಆವಾಗ ಮೈ ಚೆನ್ನಾಗಿತ್ತು ಅದು ಮಹಾರಾಷ್ಟ್ರ ಭೀಮಂದು ಬಾಡಿ ಚೆನ್ನಾಗಿರ್ತದೆ. ಮತ್ತೆ ಅಭಿಮಾನ ಸ್ವಲ್ಪ ರೊಚ್ಚು ಇದು ಮಾಮೂಲಿ ಕಿಂಗ್ ಅಲ್ಲ ಅದು. ನಮ್ಮ ಅಭಿಮಾನ ಕರಾಟೆ ಕಿಂಗ್ ಐತೆ ಆನೆಗ ಇಲ್ಲ ಕರಾಟೆ ಪಾರ್ಟಿನೇ ಅದು. ಹೌದೌದು. ಆಗ ಅದನ್ನ ಇದಕ್ಕೆ ಬಗ್ತದ ನಮ್ಮ ಕರಾಟೆ ಮಾಸ್ಟ್ರು. ಅದೇ ಓಡಿಸ್ಬಿಡ್ತದಾಗ 4 ಜೊತೆ ಇರ್ತದೆ. ಒಂದು ಹಿಂದೆ ಮುಂದೆ ಇರ್ತೀವಲ್ಲ ಇವಾಗ ಮುಂದೆ ಅರ್ಜುನ ಆಗಿಂದೆ ಕಟ್ಟಿ ಹೇಳ್ಕೊ ಬರೋದಲ್ಲ ಅದು ನಮ್ಮ ಅರ್ಜುನನೇ. 3 ನೈಟ್ ಅಂಬರಿ ಬರ್ತಿತ್ತಲ್ಲ ಸಮಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2012ರಲ್ಲಿ 12 ಮುಗಿಸ್ಕೊಂಡು ಹೋಗಿ 13ಗೆ ಕ್ಯಾಪ್ಚರ್ ಹೋಯ್ತು ನಾವು. ಓಕೆ. ನೀವು ನೋಡಿದಂಥ ಕಾರ್ಯಾಚರಣೆ ಅಭಿಮನ್ಯು ಅರ್ಜುನ ಅವರೆಲ್ಲ ಸೇರಿ ಮಾಡಿದಂಥ ಕಾರ್ಯಾಚರಣೆ ಯಾವುದು? ನನಗೆ ಉಂಬ್ಳಿ ಬೆಟ್ಟದಲ್ಲಿ ದೊಡ್ಡ ಕ್ಯಾಪ್ಚರ್ ಶ್ರೀಕಂಠ ಅದೇ ದೊಡ್ಡ. ಅದು ಈಗ ಸುಮಾರು ಕನ್ಫ್ಯೂಸ್ ಅಲ್ಲಿ ಇದ್ದಾರೆ ಅಲ್ಲಿ. ಆಕ್ಚುಲಿ ಮಹೇಶ್ ಅವರೇ, ದೊಡ್ಡ ಫೈಟ್ಗಳೇನು ಆಗ್ಲಿಲ್ಲ ಆನೆಗಳಿಗೆ. ಇಲ್ಲಿ ಎಲ್ಲ ಅರ್ಜುನನ್ಗೆ ಅಭಿಮನ್ಯುಗೆಲ್ಲ ಭೀಕರ ಫೈಟ್ ಆಯ್ತು. ಕಾರ್ತಿನ ಲಾರಿಗೆ ತಳ್ಳೊತ್ತಿಗೆ ಮಾತ್ರ ತಾನೆ ಲೋಡ್ ಮಾಡೋತ್ತಿಗೆ ಮಾತ್ರ ಅದೇ ಅಲ್ವಾ. ಇನ್ನು ಒಳೆಯಿಂದ ಆಚೆ ಆಗೋದು ಒಂದು 10 ನಿಮಿಷ ಧೂಳು ಒಳಗಡೆ ಅದು ಡಾಟ್ ಮಾಡಿ ಹೇಳ್ಸೋತ್ತಿಗೆ ಸ್ವಲ್ಪ ಗಜೇಂದ್ರನ ಹೇಳ್ಕೊಂಡ್ ಬರೋತ್ತಿಗೆ ಇದಾಯ್ತು ಅಷ್ಟೇ. ಉಂಬ್ಳಿ ಬಿಟ್ಟ ನಮ್ಗೆ ಉಂಬ್ಳಿ ಬೆಟ್ಟ ಕಾರ್ಯಾಚರಣೆ. ಉಂಬ್ಳಿ ಬೆಟ್ಟದಲ್ಲಿ ನಮ್ಮ ಇದೆ ಶ್ರೀಕಂಠದ ಹೊತ್ತಾನೆ ದೊಡ್ಡ ಆನೆ ಅಂದಾಗಿ. ಸ್ವಲ್ಪ ಅನುಮಾನಗಳಿದ್ದಾವೆ ಫೈಟ್ಗಳದ ಆನೆ ಬಗ್ಗೆ. ಆ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಯಾವ ಆನೆ? ಅಲ್ಲಿ ನಾವು ಆನೆ ಕಟ್ಟಿರೋ ಜಾಗದಲ್ಲಿ ಒಂದು ಶ್ರೀಕಂಠದತ್ತ ನಮ್ಮ ಸಾಕಿರ ಆನೆ ಒಂದು ಮರ ಬೇರೆ ಬೇರೆ ಜಾಗದಲ್ಲಿ ಕಟ್ಟಾಕೋತಿದ್ದಾಗ ವರಲಕ್ಷ್ಮಿ ಭೀಮ ಅವೆಲ್ಲ ಸುಮಾರು ಆನೆಗಳು ಬಂದಿದ್ದು ಅದು ಕ್ಯಾಪ್ಚರ್ ಆಗೋತ್ತಿಗೆ. ಆಗ ಬಂದಾಗ ಒಂದು ಮಲಗಿಬಿಟ್ಟು ಕಾಫಿ ತೋಟ ಒಳಗಡೆ ಮಲಗಿಬಿಟ್ಟು ಫುಲ್ ಮದಾಗ ಶ್ರೀಕಂಠನಿಗೆ. ನಿಮ್ಮ ಕಟ್ಟಾಕಿದ ಆನೆಗಳ ಎದುರಿಗೆ ಬಂದಿತ್ತು ಅದು? ಬಂದು ಪಕ್ಕದ ಎಷ್ಟು ಇದು ತೋಟಲ್ಲ ಅಲ್ಲೇ ಬಂದು ಮಲಗಿ ವಾಪಸ್ ಹೋಯ್ತು. ಫೈಟಿಂಗ್ ಬಂದಿಲ್ಲ? ಫೈಟಿಂಗ್ ಇಲ್ಲ. ಆಗ ಬಂದು ಬೆಳಿಗ್ಗೆ ಒಂದು 6:15 ಆಗಿತ್ತು. ಈಗ ಬೆಂಕಿ ಕೊಳ್ಳಿಯಲ್ಲಿ ಬಿಸಾಕಿದ ಅಂತ ಇಂಥದ್ದೇನಲ್ಲ ತೊಂದರೆನೇ ಮಾಡಿಲ್ಲ. ಯಾರಿಗೂ ತೊಂದರೆ ಆಗ ಲಾಸ್ಟ್ ಹೊತ್ತಿಗೆ ಈ ಬಾವಲಿಕ್ಕೆ ಯಾರು ಇರುತ್ತೇವಲ್ಲ ಆಗ ಇಂಥ ಫುಲ್ಲು ಮದ ಅದಾನೆ. ಅಲ್ಲಿ ಪಕ್ಕದಲ್ಲಿ ಯಾವ ಗಂಡ ನಿಲ್ತವೆ ಎಲ್ಲ ಕೊಂಡೆ ಒಳ್ಳೆ ಸೈಡಲ್ಲಿ ನಿಲ್ಸ್ಕೊಂಡಿದ್ದು. ಈ ಬಾವಲಿಕ್ಕಿ ಹಾರಾಡೋದು ನೋಡಿದ್ರೆ ನಮ್ಗೆ ಆನೆವರೆಗೂ ಅಬ್ಸರ್ವ್ ಆಗ್ಬಿಡ್ತದೆ ಇಂಥ ಜಾಗದಲ್ಲಿ ಹೋಗ್ತಿದ್ದೆ ಆನೆ ಅಂತ. ಈ ಬಾವಲಿ ಹಾರೋತ್ತಿಗೆ ಗೊತ್ತಾಯ್ತದ ನಮ್ಗೆ. ಅಲ್ಲಿ ಅಕ್ರಮಣ್ಣ ಮತ್ತೆ ನಮ್ಮ ನಾಗರಾಜ್ ಡಾಕ್ಟ್ರು ಇರ್ತಾರಲ್ಲ, ನಮ್ಮ ಚಿಟ್ಟಪ್ಪ ಡಾಕ್ಟ್ರು ಬಂದಿರ ಅವಾಗ. ಆಗ ಬಂದು ನೋಡೋತ್ತಿಗೆ ಒಂದು 6-6:15 ಸೇತುವೆಯಿಂದ ದಾಟಿಸಿ. ಈಗ ಪಿನಿಸಿಗಾಗಿರ್ಬೋದು ಒಂದು ಸೇತುವೆ. ಈಗ ಆವಾಗ ಅರ್ಧ ಇಂಚಿತ್ತು ಸೇತುವೆ. ಕಲ್ಲು ಭಾಗದ ದಾಟಬೇಕು ಆನೆ. ನೋಡ್ಬಿಟ್ಟು ನಮಗೆ ಬೆಳಗ್ಗೆ ಬಿಟ್ಬಿಟ್ರು ಇವತ್ತು ಕ್ಯಾಪ್ಚರ್ ಮಾಡಲೇಬೇಕಂತ. ಆವಾಗಿಂದೇ ಹೋದ ಎಲ್ಲಾನೇ ತೊಗೊಂಡು ಹೋಗಿ ಆಗ ಮತ್ತೆ ಅಭಿಮನ್ಯು ಮತ್ತೆ ನಮ್ಮ ಅರ್ಜುನ 2 ಆನೆ ನಿಲ್ಸ್ಕೊಂಡು ಡಾಟ್ ಮಾಡಿಸಿದ್ರು. ಮರದ ಮೇಲೆ ಕೂತು ಡಾಟ್ ಮಾಡಿದ್ದು? ಮರದ ಮೇಲೆ ಮತ್ತಿ ಮರ. ಯಾರು ವೆಂಕಟೇಶನ್ ಡಾಟ್ ಮಾಡಿದ? ಅಕ್ರಮ ಮತ್ತೆ ನನಗೆ ಸ್ವಲ್ಪ ಅಬ್ಸರ್ವ್ ಆಗಲ್ಲ ಅದು. ಮತ್ತೆ ಅಕ್ರಮಣ ಇದ್ರು ಮತ್ತೆ ವೆಂಕಟೇಶನ್ ಇದ್ರು ಡಾಟ್ ಮಾಡೋದು. ಒಟ್ಟು 3 ದಿನ ನಡೆಸಿದ್ದೇವೆ. ಮತ್ತೆ ಕ್ಯಾಪ್ಚರ್ ಎಲ್ಲ ದಿನ ನಡೀತಿತ್ತಲ್ಲ ಒಂದೊಂದು ಆನೆ. ಈಗ ಧನುಜಯ ಸುಮಾರು ಆನೆಗಳು ಹಿಡಿದಾಗ ಇದು ಶ್ರೀಕಂಠ ಇವತ್ತಿಗೆ ನನಗೆ ಲಾಸ್ಟ್ ಕ್ಯಾಪ್ಚರ್ ಶ್ರೀಕಂಠ. ಇದಕ್ಕೆ ಮೊದಲು ಧನುಂಜಯನ ಈಶ್ವರ ಅವೆಲ್ಲ ಟೈಮಲ್ಲಿ 23 ಆನೆ ನಡೆದಿಲ್ಲ. ಕಷ್ಟ ಕಾರ್ಯಾಚರಣೆ ಇದು ಒಂದೇ. ಅಂದ್ರೆ ಫೈಟಿಂಗ್ ಅಂತದ್ದು ಏನಿಲ್ಲ. ಫೈಟ್ ಏನಾಗಿಲ್ಲ. ಫೈಟಿಂಗ್ ಏನಿಲ್ಲ. ಆನೆ ತಾಕತ್ತಿತ್ತು. ಸ್ವಲ್ಪ ಗಜೇಂದ್ರನ ಹೇಳ್ದಾಡ್ತಿತ್ತು. ಗಜೇಂದ್ರನ ಇದು ಮತ್ತೆ ಅಭಿಮಾನ್ಯ ಭಾರಿ. ಈಗ ಫೈಟ್ ಒಳ್ಳೆ ದಾಟೋದಿಗೆ ಒಂದು ಧೂಳ ಲಾರಿ ಅದು ಯಾರು ತೊಂದರೆ ಆಗಿಲ್ಲ. ಅದು ತಂದಿಲ್ಲ ಅಲ್ಲ, ಕಣ್ಣಿಗೂ ಕಾಣಕ್ ಸಿಕ್ಕಿಲ್ಲ. ಅದು ಏನಾಯ್ತು 5 ನಿಮಿಷ ಅಲ್ಲಿ ಸ್ವಲ್ಪ ಅಲ್ಲಿ ಒಳ್ಳೆ ಭಾಗ ಬಂದಾಗ ಏನಾಯ್ತಂದ್ರೆ ಮಣ್ಣುಗಳು ಇರ್ತವೆ. ಆ ಮಣ್ಣು ಮತ್ತೆ ಇದು ಗರಿಕೆ ಹುಲ್ಲು ಆ ಜಾಗದ ಸ್ವಲ್ಪ ಎಳ್ದಾಡ್ತದೆ. ಆಗ ಗಜೇಂದ್ರನ ಯಾರ ಶ್ರೀಕಂಠ ಅಲ್ಲಿ ಏನಾಯ್ತು ಧೂಳಲ್ಲ ಜಾಸ್ತಿ. ಒಂಥರ ನಮ್ಮಂತರ ಗಟ್ಟಿನೆಲ್ಲ ಇಲ್ಲ. ಅಲ್ಲಿ ಒಂಥರ ಗೋಡು ಮಣ್ಣು. ಅಲ್ಲಿ ಆಗ ಫೈಟಿಂಗ್ ಆಡೋತ್ತಿಗೆ ಸ್ವಲ್ಪ ಅಭಿಮನ್ಯು ಸ್ವಲ್ಪ ರೊಚ್ಚಗಿದ್ದಿರ್ತಾನೆ. ಅಭಿಮನ್ಯು ಸ್ವಲ್ಪ ತಡೆಗಡ್ತಾನೆ ಅಲ್ಲಿ ಆಗದು ಒಂದು ಜಾಗದಲ್ಲಿ. ಮತ್ತೆ ಲೋಡ್ ಮಾಡೋ ಜಾಗದಲ್ಲಿ ಮತ್ತೆ ಸ್ವಲ್ಪ ಏಟ್ ಆಯ್ತಿತ್ತು ಅಭಿಮನ್ಯುಗೆ. ಅದೇನು ಅಷ್ಟು ಹೊತ್ತಾಯ್ತು? ತಾನೆ ದೊಡ್ಡ ಗಟ್ಟಿ ಅಲ್ಲಿ ತರೋಕೆ ಅಷ್ಟು ಹೊತ್ತಾಯ್ತು. ಹೇಳ್ಕೊ ಬರ್ಬೇಕಲ್ಲ ಅಷ್ಟು ದೊಡ್ಡ ಆನೆನ. ಎಲ್ಲ ಪಡ್ಡೆ ಆನೆಗಳೆಲ್ಲ ಹೋಗಿರೋದು. ಈಗ ಜನ ಹೇಳುವಾಗೆ ಅರ್ಜುನನಿಗೂ ಶ್ರೀಕಂಠನ ಫೈಟ್ ಆಗಿಲ್ಲ. ಇಲ್ಲ, ಯಾವ್ದು ತೊಂದರೆ ಇಲ್ಲ.
ಬೇರೆ ಇದೆ ಅಭಿಮನ್ಯುಟಿಗೆ ಆಗಿದ್ದ ಇವೆರಡನೇ ತಗೊಂಡ್ರೆ ಮತ್ತೆ ನಮ್ಮ ಅಭಿಮಾನಿ ಮತ್ತೆ ಅರ್ಜುನ್ ನೆನೆಸ್ಕೊಂಡೆ ಶ್ರೀಕಂಠನಿಗೆ ಸೇಮ್ ಡಟ್ ಮಾಡಿದ್ರೆ ಮಾಡಿರೋದು ಈ ಫೈಟ್ ಗೊಂದಲ ಏನ್ ಗೊತ್ತಾ, ಫೈಟ್ ದೊಡ್ಡ ಫೈಟ್ ಆಯ್ತು ಶ್ರೀಕಂಠನ್ಗೆ ಅಷ್ಟು ಫೈಟ್ ಇದು ಅರ್ಜುನನು ಇಲ್ಲ ಫೈಟ್ ಅವೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ಹಾಗೆ ಇಲ್ಲ ಆ ಕಾರ್ಯಾಚರಣೆ ನೀವು ನಾವನಿದ್ದೆ ನಮ್ಮ ತಂದೆ ಇದ್ರಾಗ ತಂದೇನು ನೀವು ಇಬ್ಬರಳೆ ಹೋಗಿದ್ದ ಆ ಟೈಮಲ್ಲಿ ಅಂಬರಿ ಬರ್ತಿದ್ದು 2ನೇ ವರ್ಷ ಅಂಬರಿ ಬರ್ತಿತ್ತಲ್ಲ ಅರ್ಜುನ 2ನೇ ವರ್ಷ. ಓಕೆ, ಇದು ಅಲ್ಲಿ ಸುಮಾರು ಕನ್ಫ್ಯೂಸ್ ಇದೆ ಇಲ್ಲ ಶ್ರೀಕಂಠನ ಕ್ಯಾಪ್ಚರ್ ಯಾಕಂತ ಹೇಳಿದ್ರೆ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಇಲ್ಲ ಅರ್ಜುನನಿಗೂ ಶ್ರೀಕಂಠನಿಗೂ ಫೈಟು ಆಯ್ತು ಅಂತೇಳಿ ಅದು ಸುಮ್ಮನೆ ಮಾಹಿತಿ ಕೊರತೆ ಇದ್ದಾರೋ ಏನೋ ಗೊತ್ತಿಲ್ಲ. ಇಲ್ಲ ಅದಕ್ಕೆ ಕೇಳಿದ್ದೆ ಕೊಡುವಾಗ ನಾವು ಒಂದು ಜನಕ್ಕೆ ತಿಳಿಸುವಾಗ ಕರೆಕ್ಟ್ ಆಗಿ ಮಾಹಿತಿ ನಾವು ಕೊಟ್ರೆ ಒಳ್ಳೇದಲ್ವಾ, ಸುಳ್ಳು ಮಾಹಿತಿ ಆ ರೀತಿ ಏನಿಲ್ಲ, ಏನಿಲ್ಲ ಫೈಟ್ ಏನ್ ಬಂದು ಕಾಫಿ ತೋಟದಲ್ಲಿ ಮಲಗ್ಬಿಟ್ಟು ಹೆಣ್ಣಾಲಿ ಗುಂಪಲ್ಲಿ ಬಂದು ಮಲಗ್ಬಿಟ್ಟು ಆಕ್ಚುಲಿ ಖುಷಿ ಬಿಡ್ಬೇಕು ಶ್ರೀಕಂಠನ ಮದ ಬಂದಿದ್ರು ಒಂದು ಸಾಕಣೆಗಳ ಮೇಲೆ ಬಿದ್ದಿಲ್ಲ ಫೈಟಿಂಗ್ ಆಗಿಲ್ಲ. ನೀವು ಇದನ್ನ ಕಟ್ಟೆಪುರದಲ್ಲಿ ಹಿಡಿದ್ರೆ ಉಂಬ್ಳಿ ಬೆಟ್ಟದಲ್ಲಿ ಕಟ್ಟೆಪುರಕ್ಕೂ ಒಂದ್ ದಿವಸ ಬಂದಿತ್ತಾನೆ ಇದು ಒಳದಾಟಿ ಒಳ್ಳೆದಾಡ್ಕೊಂಡ್ ಬಂದಿತ್ತು. ಅಲ್ಲಿಗೂ ನೀವು ಬಂದಿದ್ದೀರಾ? ಅಲ್ಲಿ ಒಂದು ಬಂದಿದ್ದು. ಅಲ್ಲಿಂದ ನೀವು ಬಂದಾಗ ಅದು ಆ ಕಡೆ ಹೋಗಿದೆ. ಆಗ ನಂಜುಂಡನೇ ಒಂದು ಕ್ಯಾಪ್ಚರ್ ಮಾಡಿತ್ತು. ಆಗ ನಿಮ್ಮನ್ನೆಲ್ಲ ಈ ಸಿಂಡು ತಕೊಂಡು ಹುಡುಕುತ್ತಿತ್ತಂತೆ ನಿಮ್ಮನ್ನೆಲ್ಲ, ನಿಜನ? ಏನಿಲ್ಲ, ಅದು ಬಂತು ಎಣ್ಣನೆ ಗುಂಪಲ್ಲಿ ಬಂತು, 1-2 ಮರಿಗಳು ಇದ್ದು ಬಂದ್ಬಿಟ್ಟು ಅದೇ ನಾವು ಅಲ್ಲಿ ಕ್ಯಾಂಪ್ ಆಗಿದ್ದ ಜಾಗದಲ್ಲಿ ತೋಟ ಇತ್ತು, ಕಾಫಿ ತೋಟ. ಅಲ್ಲಿ ಇಂಡಾನೆ ಗುಂಪಲ್ಲಿ ಬಂದು ಮಲಗಿ ನಮಗೇನು ತೊಂದರೆ ಮಾಡಿಲ್ಲ, ಯಾರಿಗೂ ಫುಲ್ ಮರ ಐತಲ್ಲ. ನಾವು ಸ್ವಲ್ಪ ಎದುರ್ಕೊಂಡಿದ್ದು. ಎಷ್ಟೋ ವರ್ಷಗಳಾದ್ಮೇಲೆ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತದೆ, ಏನ್ ಅನ್ಸುತ್ತದೆ ಶ್ರೀಕಂಠ ಇದೇ ವರ್ಷ ಅಲ್ಲ ಫಸ್ಟ್. ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ. ಹೋಯ್ತಾ ಚೆನ್ನಾಗಿ ಆಗ್ತಾನೆ. ಈಗ ನಮಗೂ ಸಿಟಿಗೆ ಸಡನ್ ಆಗಿ ಬಂದಾಗ ನಮಗೂ ಸ್ವಲ್ಪ ಏನೋ ಈಗ ಒಂದು ಟ್ರಾಫಿಕ್ ಅಲ್ಲಿ ಹೋಗೋದು ಮಾಡೋದು ಸ್ವಲ್ಪ ಭಯ ಭೀತಿ ಇದ್ದೇ ಇರ್ತದೆ. ಅದಕ್ಕೂ ಒಂಥರ ಟ್ರೈನಿಂಗ್ ಇದೆ ಈಗ. ಈಗ ಅದಕ್ಕೂ ಒಂದು ಕಾರ್ ಒಂದು ಇದು ವೆಹಿಕಲ್ಗಳು ಹೋಗೋದು, ಅದಕ್ಕೊಂದು ಆರೇನ್ ಮಾಡೋ ಸದ್ದುಗಳು, ಮತ್ತೆ ಆ ಜನಗಳ ಕೂಗಾಟಗಳು, ಮತ್ತೆ ಒಂದು ಬ್ಯಾಂಡ್ ಸೆಟ್ ಸದ್ದು ಆಗಿರ್ಬೋದು, ಒಂದು ಗುಂಡು ಸದ್ದು ಆಗಿರ್ಬೋದು, ಅವೆಲ್ಲ ತಿಳ್ಕೊಂಡು ಹೋಗೋತ್ತಿಗೆ ಅದು ಅಂತ ಅದು ರೆಡಿ ಹೋಗ್ತಾರೆ. ರೆಡಿಯಾಗಿ ತಯಾರಾಗಿ ತಂದು ರೂಟಿಗೆ ತಾನು ಮಾತಾವ್ ಕಾಡು ರೂಟಿಗೆ ಬರ್ತಾನೆ. ಈಗ ತಂದಾಗ ಅದಕ್ಕೂ ನಮಗೆ ಈಗ ಅದಕ್ಕಿಂತ ಭಯ ಮಾವತ ಕಡೆಗೆ ಜಾಸ್ತಿ ಭಯ. ಈಗ ಏನ್ ಮಾಡ್ಬಿಡ್ತಾನೆ, ಏನ್ ಎತ್ಲ ಆಗ್ಬಿಡ್ತದೆ, ಅದೊಂದು ಭಯ ನಮಗೀಗ. ಯಾರ ಶ್ರೀಕಂಠದಲ್ಲಿ ಬಂದವರಲ್ಲ ಅವರಿಗೆ ಏನಾಯ್ತು ಹೆಚ್ಚು ಕಮ್ಮಿ ನಮ್ಮನ್ನ ಇಟ್ಕೋತಾರೆ, ಬೈತಾರೆ, ಜನ ಆಡ್ಕೋತಾರೆ, ನಮ್ಮ ಸ್ಟಾಫ್ ಬೈತಾರೆ, ಆ ರೀತಿ ಅಂತ ತಿಳ್ಕೊತಾರೆ ಅಂತ ನಮ್ಗೆ ಮಾಡೋರಿಗೆ ಭಯ ಜಾಸ್ತಿ. ಅದರಿಂದ ಒಂದು ಅದೇ ಹೆಂಗ ನಮ್ಮ ಪ್ರೀತಿನ ನಡ್ಸ್ಕೊಂಡು ಹೆಂಗ್ ಹೋಗ್ಬೇಕು ಆ ರೀತಿನೇ ಮೀಟರ್ ಮಾಡ್ಕೊಂಡ್ರೆ ಏನ್ ತೊಂದರೆ ಆಗಲ್ಲ. ಇದು ಇಷ್ಟು ಅರ್ಜುನನ ಬಗ್ಗೆ ಎಲ್ಲ ಗೊತ್ತಿದೆ, ನಾವು ಕೇಳೋವಂಥದ್ದು ಸುಮಾರು ಸ್ಟೋರಿ ಗೊತ್ತಿದೆ, ನಾವು ಕೇಳೋದು ಸರಿಯಲ್ಲ, ಇರಲಿ. ಒಂದು ಸ್ವರ್ಗದಲ್ಲಿದ್ದಾನೆ ಅರ್ಜುನ, ಬೇಡ ಅದರ ಅರ್ಜುನನ ವಿಷಯ ಮುಂದಕ್ಕೆ ಹೋಗೋದು ಬೇಡ. ಏನಿದೆ ನಮಗೆ ನಿಮ್ಮಿಂದ ಸಿಗ್ಬೇಕು, ಯಾಕೆಂದರೆ ಖುದ್ದು ನೀವು ಅರ್ಜುನದಲ್ಲಿ ಹೋಗಿ ಶ್ರೀಕಂಠನ ಕಾರ್ಯಾಚರಣೆ ಮಾಡಿದ್ದೀರಾ. ಅದಕ್ಕೆ ಆಗಿ ಅಲ್ಲಿ ಸುಮಾರು ಹೌದಂತೆ ಇಲ್ಲ ಅಂತೆ ಅಂತಕ್ಕಂತೆ ಪುರಾಣ ತುಂಬ ಬಂದಿದೆ. ಫೈಟ್ ಆಯ್ತಂತೆ, ಹಂಗಾಯ್ತಂತೆ, ಹಿಂಗಾಯ್ತಂತೆ, ಏನಿಲ್ಲ. ಹತ್ತೊತ್ತಿಗೆ ಮಾತ್ರ ನೀವು ಇಳಿದು ಮಾಡಿದಂಥ ಕಾರ್ಯಾಚರಣೆಯಲ್ಲಿ ದೊಡ್ಡನೇ ಅದು ಒಂದೇ ಶ್ರೀಕಂಠ. ನಿಮಗೆ ಇವನಿಗಿಂತ ರೌಡಿ ರಂಗನಿಗಿಂತನೂ ದೊಡ್ಡ ಆನೆ ಇದೆ. ನಮ್ಮ 23-24 ಕ್ಯಾಪ್ಚರ್ ಮಾಡಿದ್ದು ಉಂಬ್ಳಿ ಬಿಟ್ಟಲ್ಲಿ ಶ್ರೀಕಂಠ ಒಂದು ದೊಡ್ಡ ಆನೆ ಫುಲ್ಲು ಮದದಲ್ಲಿ. ಹೌದು. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀವಿ. ಸರಿ ಸರ್, ನಮಸ್ತೆ.